ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಮಂಗಳವಾರ ರಾಮನಗರ ಜಿಲ್ಲಾ ಪಂಚಾಯತ್ ವತಿಯಿಂದ ಸಂಜೀವಿನಿ ಮಾಸಿಕ ಸಂತೆ ಎಂಬ ವಿಶೇಷವಾದ ಕಾರ್ಯಕ್ರಮವು ಜರುಗಿತು. ಕುದೂರು ಸಂತೆ ನಡೆಯುವ ಜಾಗದಲ್ಲಿ ಮಂಗಳವಾರ ರಾಮನಗರ ಜಿಲ್ಲಾ ಪಂಚಾಯಿತಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಎಂಬ ವಿಶೇಷವಾದ ಕಾರ್ಯಕ್ರಮವು ಕುದೂರು ಗ್ರಾಮದಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇಒ ಚಂದ್ರೂರವರು, ಸಹಾಯಕ ನಿರ್ದೇಶಕರಾದ ಗಂಗಾಧರ್ ರವರು, ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಚಿಕ್ಕರಾಜುರವರು, ಪಿಡಿಒ ಲೋಕೇಶ್ ರವರು, ಕುದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಂತ್ ನಾರಾಯಣ್, ಗಿರೀಶ್ ರವರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಸಂಜೀವಿನಿ ಮಾಸಿಕ ಸಂತೆ ಈ ಕಾರ್ಯಕ್ರಮದ ಉದ್ದೇಶವು ಮಹಿಳೆಯರು ತಾವು ತಯಾರಿಸಿದ ಗೃಹೋಪಯೋಗಿ ಉತ್ಪನ್ನಗಳನ್ನ ತಿಂಗಳಲ್ಲಿ ಒಮ್ಮೆ ಇಲಾಖೆ ನಿಗದಿಪಡಿಸಿದ ಜಾಗದಲ್ಲಿ ಮಾರಾಟ ಮತ್ತು ವಸ್ತು ಪ್ರದರ್ಶನ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಮಂಗಳವಾರ ಕುದೂರು ಗ್ರಾಮದಲ್ಲಿ ನಡೆದ ಸಂಜೀವಿನಿ ಮಾಸಿಕ ಸಂತೆ ಕಾರ್ಯಕ್ರಮದಲ್ಲಿ ಕುದೂರಿನ ರೇಷ್ಮೆ ಸೀರೆಗಳು ಮೇಳದಲ್ಲಿ ಬಹಳಷ್ಟು ಗಮನ ಸೆಳೆದವು. ಒಕ್ಕೂಟಗಳಿದೆ. ನಮ್ಮ ಸರ್ಕಾರದ ಒಂದು ಆಶಯ ಜಾಸ್ತಿ ಇದೆ ಇದ್ರ ಬಗ್ಗೆ. ಎಲ್ಲ ಇರ್ತಕ್ಕಂಥ ಎಲ್ಲ ಇಡೀ ಜಿಲ್ಲೆನಲ್ಲೇ ಇರ್ಬೋದು, ಇಡೀ ತಾಲೂಕಿನಲ್ಲೂ ಇರ್ಬೋದು. ಇವತ್ತು ಏನು ನಾವು SHG ಗುಂಪುಗಳಲ್ಲಿ ಏನು ತಯಾರು ಮಾಡ್ತಾ ಇದ್ದಾರೋ ಆ ಒಂದು ಪದಾರ್ಥಗಳನ್ನು ಎಲ್ಲರೂ ಒಂದು ಕಡೆ ಸೇರಿಸಿ ಅದರೊಳಗೆ ಆದಾಯ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಎಲ್ಲ SHGಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಅದೇ ಥರ ಈ ಸಾರಿ ನಮ್ಮ ಕುದೂರಿನಲ್ಲಿ ಒಂದು ಪ್ರತಿ ತಿಂಗಳು ಒಂದು ಮಾಸಿಕ ಸಂತೆಯನ್ನು ಮಾಡಬೇಕು ಅಂತ ಒಂದು ಸರ್ಕಾರದ ಒಂದು ನಿರ್ದೇಶನ ಇದೆ. ಮತ್ತು ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಹೇಳಿರೋ ದಿಸೆಯಿಂದ
ಇಡೀ ಎಲ್ಲೆಲ್ಲಿ ಈ ಥರ ಸಂತೆಗಳು ಜನಗಳು ಜಾಸ್ತಿ ಸೇರ್ತಾ ಇದ್ದಾರೆ ಅಂಥ ಕಡೆ ಒಂದು ಈ ಸಂತೆಯನ್ನು ಪ್ರಾರಂಭ ಮಾಡೋಕ್ಕೆ ನಾವು ಸೂಚನೆಯನ್ನು ಕೊಟ್ಟ ಮೇರೆಗೆ ಇವತ್ತು ನಾವು ಈ ಒಂದು ಕುದೂರಿನಲ್ಲಿ ಇವತ್ತು ಈ ಒಂದು ಮಾಸಿಕ ಸಂತೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರೊಳಗೆ ಏನು ನಮ್ಮ SHಗಳು ಉತ್ಪನ್ನ ಮಾಡ್ತಾ ಇದ್ದಾರೋ ಏನೇನು ಮೆಟೀರಿಯಲ್ಸ್ಗಳೆಲ್ಲ ಅಂಥವನ್ನ ಈ ಒಂದು ಸಂತೆಯಲ್ಲಿ ಭಾಳ ಜನಸಂದಣಿ ಇರ್ತಕ್ಕಂಥ ಜಾಗಗಳಲ್ಲಿ ಮಾಡಿದ್ರೆ ಇವುಗಳಿಗೆ ಹೆಚ್ಚಿನ ವ್ಯಾಪಾರನೂ ಆಗ್ತದೆ ಮತ್ತು ಆ SHಗಳಿಗೆ ಸ್ವಲ್ಪ ಆರ್ಥಿಕವಾಗಿ ಸಹಾಯವನ್ನು ಆಗ್ತದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ.